ಸ್ನೇಹಿತರೆ ನಮಸ್ಕಾರ. ನಾನು ಭಾನುವಾರ ಒಂದು ಗ್ರ್ಯಾಂಡ್ ಆಗಿರುವಂತಹ ಮಗುವಿನ ನಾಮಕರಣಕ್ಕೆ ಭೇಟಿ ಕೊಟ್ಟಿದ್ದೆ. ಗ್ರ್ಯಾಂಡು ಅಂದರೆ ಅಷ್ಟಿಷ್ಟಲ್ಲ, ತುಂಬ ಗ್ರ್ಯಾಂಡ್ ಆಗಿತ್ತು. ಅಷ್ಟು ಮಟ್ಟಿಗೆ ನಾಮಕರಣ ಇಟ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ನಾಮಕರಣ ಇಟ್ಕೊಂಡು ನಮ್ಮನ್ನೆಲ್ಲ ಕಾಪಾಡ್ತಾ ಇರುವಂತಹ ಯೋಧರುಗಳಿದ್ದಾರೆ. ಮತ್ತು ಅನಾಥಾಶ್ರಮದಲ್ಲಿ ಎಷ್ಟೋ ಜನ ಒಪ್ಪತ್ತಿಗೆ ಊಟ ಇಲ್ಲದೇ ಪರದಾಡುವಂಥ ಪರಿಸ್ಥಿತಿಗಳು ಕೂಡ ಇದ್ದಾವೆ. ಇದೇ ನಾಮಕರಣನ ಅನಾಥಾಶ್ರಮದಲ್ಲಿ ಇಟ್ಕೊಂಡು 4-6 ಜನ ವಯಸ್ಸಾದ ಜೀವಿಗಳಿಗೆ ಒಪ್ಪತ್ತಿನ ಊಟ ಕೊಟ್ಟಿದ್ದಿದ್ರೆ ಅವರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡೋರು ಅಂತ ನನಗನ್ನಿಸುತ್ತೆ. ಯಾಕಂದರೆ ನಾವು ಆಶೀರ್ವಾದ ಮಾಡ್ತೀವಿ, ನಾವೆಲ್ಲ ಸ್ವಲ್ಪ ಹೊಟ್ಟೆ ತುಂಬಿದವರು ಅಂತ ನಿಮಗೆಲ್ಲ ಗೊತ್ತಿರುತ್ತದೆ. ಆದರೆ ಒಪ್ಪತ್ತಿಗೂ ಊಟ ಇಲ್ಲದೇ ಇರುವಂತಹ ಅಂಥ ಜನರ ಆಶೀರ್ವಾದ ಆ ಮಗುಗೆ ತುಂಬ ಚೆನ್ನಾಗಿ ಸಿಗೋದು ಅಂತ ನನ್ನ ಒಂದು ಭಾವನೆ. ಇಂಥ ಗ್ರ್ಯಾಂಡಾಗಿ ಫಂಕ್ಷನ್ಗಳು ಮಾಡೋದ್ರ ಬದಲು ಸಿಂಪಲಾಗಿ ಮಾಡಿ ಅನಾಥಾಶ್ರಮ, ದೇವಸ್ಥಾನಗಳು ಇಂಥ ಕಡೆ ತಮ್ಮ ಒಂದು ಏನಿದೆಯೋ ದೇಣಿಗೆಗಳು ಅವನ್ನ ಕೊಟ್ಟು 4-6 ಜನ ಗಂಜಿ ಕುಡಿಯೋದಕ್ಕೆ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ನೆಮ್ಮದಾಗಿ ಇರ್ತಾರೆ ಅಂಥೇಳಿ ನನ್ನ ಒಂದು ಭಾವನೆ. ಯಾರೂ ತಪ್ಪು ತಿಳ್ಕೊಬೇಡಿ. ಗಂಜಿ ಕುಡಿತಿರೋರಿಗೆ ಒಪ್ಪತ್ತು ಊಟ ಕೊಟ್ಟರೆ ಅವನ ಆನಂದವೇ ಆನಂದ ಅಂತ ನನಗನ್ನಿಸುತ್ತೆ. ಈ ವಿಡಿಯೋದ ಮೇಲೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಾಮೆಂಟ್ ಬಾಕ್ಸ್ಗೆ ತಪ್ಪದೆ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.